ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಗೌರಿ ಮತ್ತೆ ವಿವೇಕ್ ಇನ್ನ ರೂಮ್ ಹೋಗಿ ಮಲ್ಕೊಳ್ತಾ ಇರ್ತಾರೆ. ಅಶೋಕ್ಗೆ ಹೋ ನೀನ್ ಏನ್ ಪ್ಲಾನ್ ಮಾಡ್ಬೇಕು ಅಂತ ಹೊರಟಿದ್ಯಾ, ಏನೇನೋ ಊಹೆಗಳಲ್ಲಿ ತೇಲಾಡ್ತಾ ಇದ್ಯಾ. ನಿನ್ಗೆ ಒಂದ್ಸತಿ ಹೇಳ್ತೀನಿ, 2 ಸತಿ ಹೇಳ್ತೀನಿ, ಆ ಕೆಲ್ಸ ಬೇಡ ಮಾಡ್ಬೇಡ ಅಂತ ಹೇಳಿದ್ಮೇಲೆ ಮತ್ತ್ಯಾಕೆ ಹೋಗಿ ಹೋಗಿ ಆ ಕೆಲ್ಸನೇ ಮಾಡ್ತೀಯಾ? ಯಾಕ್ರಿ ಆ ರೀತಿ ಅಂತೀರಾ? ಆ ಕೆಲಸ ಮಾಡ್ಬಿಟ್ಟೆ ರೀ ನಮ್ಗೆ ಅನ್ನ ಸಿಕ್ಕಿರೋದು. ಅದನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದೇಗ್ರಿ ಸರಿ ಇರುತ್ತೆ. ಈಗೇನೋ ನನ್ ಕಾಸು ಕೊಡ್ತೀನಿ ಅಂತ ಹೇಳ್ದೆ ತಾನೆ, ಮತ್ತೆ ನೀನ್ ಆ ಮಣ್ಣು ತುಳಿಯೋ ಕೆಲಸ ಮಾಡ್ಬೇಕಾ ಬೇಡ ಅಂತ ಹೇಳ್ತಾ ಇಲ್ವಾ ಅಂತ ಹೇಳ್ತಿದ್ರು. ನೀವೇಶ್ವಾ ಸರಿ ಬೇಡ್ರಿ, ಆಯ್ತು ಮಲ್ಕೊಳ್ಳಿ ಈಗ. ಹಾ ಮಲ್ಕೋ ಅಂತಿದ್ಯಾ, ಏನೋ ಪ್ಲಾನ್ ಸ್ಕೆಚ್ ಹಾಕೊಂಡಿದ್ಯಾ ಅನ್ಸುತ್ತೆ. ಅಯ್ಯೋ ಏನು ಇಲ್ಲ ಕಣ್ರಿ, ನಿದ್ದೆ ಬರ್ತಿದೆ, ಸುಮ್ಮನೆ ಮಲ್ಕೊಳ್ರಿ ಅಂತ ಹೇಳ್ತಾ ಇರ್ತೆ. ಅಲ್ಲ, ಈ ಪುಣ್ಯವತಿ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಳಲ್ವಲ್ಲ, ಏನ್ ನಡೀತಿದೆ? ಏನೋ ಒಂದು ಮಾಸ್ಟರ್ ಪ್ಲಾನ್ನ ಹಾಕಿದಾಳೆ ಅನ್ನಂಗಾಯ್ತು. ಏನು ಅಂತ ಕೇಳೋಣ ಅಂತ ಮತ್ತೆ ಗೌರಿ ಹತ್ರ ಬರ್ತಾ ಇರ್ತಾನೆ. ನೋಡಿದ್ರೆ ಗೌರಿ ನಿದ್ದೆ ಮಾಡ್ತಾ ಇರ್ತಾಳೆ. ಇನ್ನೇನು ಗೌರಿ ಹತ್ರ ಹೋಗ್ತಿದ್ದಂಗೆ ಇನ್ನ ಸೀದಾ ವಿವೇಕ್ ಗೌರಿ ಮೇಲೆ ಬಿದ್ದಿದ್ ನೋಡಿ, ಅಯ್ಯೋ ಅಜ್ಜಿ ತಾತ ಅಮ್ಮ ಅಂತ ಕೂಗ್ತಾ ಇರ್ದಿದ್ ನೋಡಿ, ಅಯ್ಯೋ ಯಾಕೆ ಹಂಗ್ ಬಡ್ಕೋತ್ಯಾ, ಎಲ್ಲರೂ ಬರ್ಬೇಕಾ, ಎಲ್ಲರೂ ಬಂದು ಈಗ ಮತ್ತೆ ಏನು ಎತ್ತ ಅಂತ ಗೌರಿ ಬಾಯಿ ಮುಚ್ಚಿಸ್ತಾ ಇರ್ತಾನೆ ವಿವೇಕ್. ಆಗ ಈಗೇನ್ರಿ ಸುಮ್ನೆ ಮಲ್ಕೊಳ್ರಿ, ನಂಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಇನ್ನ ಗೌರಿನೂ ಮಲ್ಕೊಳ್ತಾ ಇರ್ತಾಳೆ. ವಿವೇಕ್ ಸಹ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಅವನು ಸಹ ನಿದ್ದೆಗೆ ಜಾರೋಗಿರ್ತಾನೆ. ಇನ್ ಬೆಳಗ್ಗೆ ಗೌರಿ ಇನ್ನು ಅವಳವಳು ದಿನಚರಿ ಕೆಲಸಗಳನ್ನ ಮಾಡ್ಕೊಳ್ತಾ ವಿವೇಕ್ ಯಾವಾಗ ಕೆಳಗಿಳಿತಾನೆ ಅನ್ನೋದನ್ನೇ ಕಾಯ್ತಾ ಇರ್ತಾಳೆ. ಇನ್ನ ಹಾಗೆ ಟೇಬಲ್ನ ಒರೆಸ್ತಾ ಇದ್ದಂಗೆ ಅವಾಗಿಂದ ಒರೆಸ್ತಾನೆ ಇದೆಯಲ್ಲೇ ಅಂತ ಮೋನಿಕಾ ಕೇಳ್ತಾ ಇದ್ರೆ, ನಿನಗೇನಾದ್ರೂ ಕಷ್ಟ ಆಗ್ತಿದ್ಯಾ? ನೆನ್ನೆ ಮೊನ್ನೆ ಎಲ್ಲ ಒರೆಸಿದಿಲ್ಲ, ಅದಕ್ಕೆ ಇವತ್ತು ಕ್ಲೀನಾಗಿ ಒರೆಸ್ತಾ ಇದ್ದೀನಿ, ನಿನ್ಗೇನು ಕಷ್ಟ ಆಗ್ತಿಲ್ಲ ತಾನೆ, ಸುಮ್ಮನೆ ಇರು ಅಂತ ಗೌರಿ ಹೇಳ್ತಿದ್ದಂಗೆ, ನನಗಲ್ಲ ಕಷ್ಟ, ಬೇರೆ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊ ಹೋಗು ಅಂತ ಮೋನಿಕಾ ಹೇಳಿದ ತಕ್ಷಣ ಸರಿ ಬಿಡು ಅಂತ ಬೇರೆ ಕೆಲಸ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿವೇಕ್ ಸಹ ಕೆಳಗಡೆ ಇಳ್ಕೊ ಬರ್ತಾ ಇರ್ತಾನೆ. ಹೇಗಾದ್ರೂ ಮಾಡಿ ನಾನು ತಾತನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಆಗ ತಾತ ಕೇಳ್ತಾರೆ, ಯಾಕಮ್ಮ ಗೌರಿ ಹೋಗಿಲ್ವಾ ನಿಮ್ ತವ್ರ ಮನೆಗೆ ಅಂತ, ಸುಲಭವಾಗಿ ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಸೀದಾ ವಿವೇಕ್ ಹಾಗೆ ಅವರ ತಾತನ ಹತ್ರ ಮಾತಾಡೋಣ ಅಂತ ಹೋಗಿ ಹಾಲಲ್ಲಿ ಕುತ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿ ಮ್ಯಾಗ್ಝಿನ್ ಬಂದಿದೆ ತಗೊಳ್ಳಿ ಓದಿ ಅಂತ ಕೊಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರ ತಾತ ಅವ್ರಿಗೂ ಸಹ, ತಾತ ಅವರೇ ತಗೊಳ್ಳಿ ನ್ಯೂಸ್ ಪೇಪರ್ ಬಂದಿದೆ ಅಂತ ಕೊಡ್ತಾ ಇದ್ದಂಗೆ, ಯಾಕಮ್ಮ ಗೌರಿ ನೀನ್ ನಿಮ್ ತವ್ರ ಮನೆಗೆ ಹೋಗ್ಲಿಲ್ವಾ ಅಂತ ಕೇಳ್ತಿದ್ದಂಗೆ, ಅದು ಇಲ್ಲ ತಾತ ಹೋಗ್ಬೇಕು, ಎಲ್ಲ ಕೆಲ್ಸನೂ ಮಾಡ್ಬಿಟ್ಟು ಹೋಗೋಣ ಅನ್ಕೊಂಡಿದ್ದೀನಿ, ಏನಾದ್ರೂ ಇದ್ರೆ ಹೇಳಿ ಮಾಡ್ಬಿಟ್ಟು ಹೋಗ್ತೀನಿ ತಾತ ಅಂತ ಕೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ಬಗ್ಗೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟೊತ್ತಿಗೆ ವಿವೇಕ್, ತಾತ ಇವತ್ತಿಂದ ಬೇಡ ನಾಳೆಯಿಂದ ಹೋಗಕ್ ಹೇಳಿ, ಯಾಕೋ ಆ ರೀತಿ ಹೇಳ್ತಿದ್ಯಾ? ಅವಳು ಮಾಡ್ಬೇಕಾಗಿರೋ ಕೆಲ್ಸನ ತಕ್ಕನಂಗ್ ಮಾಡ್ಬೇಕು ಅಂತ ಇದ್ದಾಳೆ, ನೀನ್ ಯಾಕೋ ಮಧ್ಯ ಕೈ ಹಾಕ್ತಾ ಇದೀಯಾ? ಅಷ್ಟಕ್ಕೂ ನಿಂಗೆ ಗೊತ್ತಾಗಲ್ವೇನೋ ಟೈಮಿಂಗ್ ಸೆನ್ಸು ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಅವಳು ಏನ್ ಮಾಡ್ತಾಳೋ ಅದನ್ನ ಮಾಡ್ಲಿ ಬಿಡು ಅಂತ ಹೇಳ್ತಿದ್ದಂಗೆ, ಸರಿ ತಾತ ಆಯ್ತು, ನಾನು ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೊರಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿವೇಕ್, ಹೋ ಈ ಪ್ಲಾನ್ನ ಸ್ಕೆಚ್ ಹಾಕಿರೋದ ಮೇಡಮ್ಮು, ಈಗ ಗೊತ್ತಾಯ್ತು ನನಗೆ, ಈಗ ತಾತನ ಮುಂದೆ ಹೇಳಿದ್ರೆ ಏನು ನಡೆಯಲ್ವಲ್ಲ, ಅದಕ್ಕೆ ಅಂತ ಸೀದಾ ಮತ್ತೆ ವಿವೇಕ್ ಗೌರಿ ಹಿಂದೆನೆ ಹೋಗ್ತಾ ಇರ್ತಾನೆ. ನೋಡಿದ್ರೆ ಇಬ್ರು ರೂಮ್ ಒಳಗ್ ಬಂದಿ, ಅಲ್ಲ ತಾತನ ಮುಂದೆ ಈ ರೀತಿ ಬಂದು ನಿಂತ್ಕೊಂಡ್ರೆ ಅವ್ರು ಕಳ್ಸದ್ಮೇಲೆ ಅವಾಗ ನಾವ್ ಏನ್ ಹೇಳಿದ್ರು ಮಾತ್ ಕೇಳಲ್ಲ ಅನ್ನೋದೇನಾ ನಿನ್ ಜಂಬ? ನಾನ್ ಹೇಳ್ತಾ ಇದ್ದೀನಿ ಹೋಗೋ ಆಗಿಲ್ಲ. ಯಾಕ್ರಿ ಈಗ ತಾನೆ ತಾತ ಹೇಳಿದ್ರಲ್ವಾ ಹೋಗ್ಬಿಟ್ ಬಾ ಅಂತ, ಹೋಗ್ತಿದ್ದೀನಷ್ಟೇ ಅಂತ ಹೇಳಿ ಗೌರಿ ಸ್ನಾನಕ್ಕೆ ಹೋಗಿರ್ತಾಳೆ. ಅಷ್ಟೊತ್ತಿಗೆ ವಿವೇಕ್, ಇವಳು ಹೇಗ್ ಹೋಗ್ತಾಳೆ ನಾನು ನೋಡೇ ಬಿಡ್ತೀನಿ ಅಂತ ಬಟ್ಲಲ್ಲಿ ಎಣ್ಣೆ ಹಾಕೋ ಬಂದಿ ಬಾತ್ರೂಮ್ ಮುಂದೆ ಆ ಆಯಿಲ್ ನ ಚೆಲ್ಲಿರ್ತಾನೆ. ಇನ್ನು ಸರಿ ಅಂತ ಹೀಗೆ ಹೋಗ್ತಾಳ ನಾನು ನೋಡೇ ಬಿಡ್ತೀನಿ ಅಂತ ಖುಷಿ ಪಡ್ತಿದ್ದಿದ್ ವಿವೇಕ್. ಅಷ್ಟೊತ್ತಿಗೆ ಗೌರಿ ಹೊರಗಡೆ ಬಂದ್ ನೋಡಿದ್ರೆ ಅಲ್ಲಿ ಎಣ್ಣೆ ಚೆಲ್ಲಿರೋದನ್ನ ನೋಡಿ ಅವಳು ಅರ್ಥ ಮಾಡ್ಕೊಂಡು, ನಾನು ಎಲ್ಲಿ ನಾವು ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂತ ಈ ಪ್ರೀತಿ ಪ್ಲಾನ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಪಕ್ಕದ ದಾರಿಯಿಂದ ಬರ್ತಾ ಇರ್ತಾಳೆ. ಆಗ ಬನ್ರಿ ಸಾಕು, ನೀವ್ ಎಣ್ಣೆ ಚೆಲ್ಲಿರೋದೆಲ್ಲ ನನಗೆ ಗೊತ್ತು. ನಿನ್ಗೆ ಹೆಂಗ್ ಗೊತ್ತಾಯ್ತು ಪುಣ್ಯವತಿ ನಾನೇ ಮಾಡಿದೆ ಅಂತ? ಹೇಗಂದ್ರೆ ನಾನ್ ಫಸ್ಟ್ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿ ಇಟ್ಟಿ ಹೋಗಿದ್ದೆ, ಹಾಗಾಗಿ ಗೊತ್ತಾಗಿದೆ. ಹೌದಾ ಅಂತ ತುಂಬಾ ಶಾಕ್ ಆಗಿರ್ತಾನೆ. ಆ ವಿಡಿಯೋನ ತೋರಿಸಿದ ತಕ್ಷಣ ಇದ್ರು ನಿಮ್ದೇ ಕೈವಾಡ ಅಲ್ವಾ, ಇರಿ ತಾತ ಅವ್ರಿಗೆ ತೋರಿಸ್ತೀನಿ ಅಂತ ಹೋಗ್ತಾ ಇರ್ತಾಳೆ.
ನೀವು ಆ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ಸಿದಿರಲ್ಲ ಅದನ್ನ ವಾಪಸ್ ಇಸ್ಕೊಡಿ ಅಂತ ಕೇಳ್ತಾ ಇದ್ದಂಗೆ ನಾನ್ ಇಸ್ಕೊಡಲ್ಲ. ಹೋ, ಈಗ ಈ ವಿಡಿಯೋನ ತೋರಿಸಿ ಈ ಕಾಂಟ್ರಾಕ್ಟ್ಗೆಲ್ಲ ಕ್ಯಾನ್ಸಲ್ ಮಾಡ್ಸಿರೋದು ನಿಮ್ಮ ಅಮ್ಮಗನೇ ತಾತ ಅಂತ ಹೇಳಿದ್ರೆ ಅವಾಗ ಹೇಗೆ ಇಸ್ಕೊಡಲ್ಲ, ನಾನು ನೋಡೇ ಬಿಡ್ತೀನ್ರಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಅಂತ ವಿವೇಕ್ ಅಶೋಕ್ಗೆ ಹೊರ್ಗಡೆ ಬಂದು ಸಣ್ಣ ಅಣ್ಣವ್ರಿಗೆ ಕಾಲ್ ಮಾಡಿ ಆ ಕಾಂಟ್ರಾಕ್ಟ್ ನ ಮತ್ತೆ ಅವ್ರಿಗೆ ಕೊಡಿ ಅಂತ ವಿಚಾರಣೆ ತಿಳಿಸ್ತಾ ಇರ್ತಾರೆ. ಈಗ ಅವರು ಮತ್ತೆ ಆ ಕಾಂಟ್ರಾಕ್ಟ್ ನ ಕೊಡೋದಿಕ್ ಹೋಗ್ತಾ ಇದ್ದಾರೆ. ಈ ವಿಚಾರದಿಂದ ಇದ್ದಿದ್ದು ಅವ್ರ ಅಳಿಯ ಅನ್ನೋ ವಿಚಾರ ಗೊತ್ತಾಗಿದೆ. ಮತ್ತೆ ಇದಕ್ಕೆ ಗೌರಿಗೂ ಮತ್ತೆ ಅವ್ರ ಯಜಮಾನ್ರಿಗೂ ಏನಾದ್ರೂ ತೊಂದರೆ ಆಗುತ್ತಾ? ಇನ್ನೀ ಕಡೆ ನೋಡಿದ್ರೆ ಅವ್ಳ ಕೆಲಸ ಮಾಡಿ ಆ ಮನೆನ ಉಳಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.